ನೋಡಿ ಹೋರಾಟ ಏನಿದ್ರು ಪೀಸ್ಫುಲ್ ಆಗಿರ್ಬೇಕು. ಯಾವುದೇ ರೀತಿ 3 ಜನದ್ದು ಲೈನ್ ಮಾಡಿಕೊಂಡು ಕಾಮನ್ ಆಗಿರ್ಬೇಕು. ಒಂದು 5 ನಿಮಿಷ ಬರ್ತೀನಿ. ಈ ಕಡೆ ಬರ್ತಾರ ಬ್ರದರ್, ಈ ಕಡೆ ಬಾ. ವಿಡಿಯೋನೇ ಮಾಡಿ ಮಾಡ್ತೀನಿ, ವಿಡಿಯೋನೇ ಬೇಕಾ, ವಿಡಿಯೋ ಮಾಡ್ತಿದ್ದೀನಿ. ಅಲ್ಲೇ ನಿಂತಿರ್ಬೇಕಾ? ಅರೇಂಜ್ಮೆಂಟ್ ಕೊಡ್ತೀನಿ. ಶಾಲೆ ಮೈಂಡಲ್ಲಿ ಇವತ್ತು ಏನು ತಗೋತಿದ್ರು ನಾಳೆ ಪ್ರೈವೇಟ್ ಪಕ್ಕ ಸೇರಿಸ್ತೀವಿ, ನೀವು ಟಿ ಸಿ ಕೊಡಬೇಕು. ಬನ್ನಿ ಸರ್, ಮುಂದೆ ನೀವು ಮಾಡಿ ಸರ್. ಅದೇ ನೀವು ಇವತ್ತೇನೋ ಕಣ್ಣೊರ್ಸೋದಂತ ಅಂತ ಅನ್ಕೊಂಡ್ರೆ ಅದು ತಪ್ಪು. ಯಾಕಂದ್ರೆ ನಾವು ಡಿಸೈಡ್ ಆಗಿ ಬಂದಿದ್ದೀವಿ. ನೀವು ಇಲ್ಲ ಇವತ್ತೇನೋ ಸುಮ್ಮನೆ ಹೋರಾಟ ಮಾಡೋಕ್ಕಂದ್ರೆ ಏನೋ ಈ ಥರದ ಮನಸ್ಥಿತಿ ಅಲ್ವೇ ಅಲ್ಲ. ಇವತ್ತು ನೀವು ಅಕ್ಸೆಪ್ಟ್ ಮಾಡಿದ್ರೆ ಮುಗೀತು, ನೀವು ಟಿ ಸಿ ಕೊಡ್ಬೇಕು ನಮಗೆ. ನಾವು ನಾಳೆನೇ ಪ್ರೈವೇಟಿಗೆ ಸೇರಿಸಿರ್ತೀವಿ. ಬನ್ನಿ ಸರ್, ಎರಡು ಮಾತಿಲ್ಲ. ಇಲ್ಲಿ ಬಂದ್ಬಿಡಿ ಸರ್. ಮೇಡಮ್ ಬಗ್ಗೆ ನಮಗೆ ತುಂಬ ಒಳ್ಳೆಯ ಒಪಿನಿಯನ್ ಇದೆ. ನಮಗೆ ನಾನು ಸುತ್ತಮುತ್ತ ಕೇಳಿರೋದ್ರಲ್ಲಿ ತುಂಬ ಎಫಿಷಿಯೆಂಟ್ ಆಫೀಸರು, ಮತ್ತು ತುಂಬ ಮಕ್ಕಳ ವಿಷಯದಲ್ಲಿ ಅಂದರೆ ತುಂಬ ಕನಿಕರ ಇರ್ತಕ್ಕಂಥ ವ್ಯಕ್ತಿ. ಆಮೇಲೆ ಏನಾದರೂ ಆಯಿತು ಅಂದರೆ ಸ್ಪಂದಿಸ್ತಕ್ಕಂಥ ವ್ಯಕ್ತಿ. ಆಮೇಲೆ ಏನಾದರೂ ಸಹಾಯ ಮಾಡಬೇಕು ಅಂದರೆ ಅವರೇ ದುಡ್ಡು ಹಾಕಿ ಸಹಾಯ ಮಾಡ್ತಕ್ಕಂಥ ವ್ಯಕ್ತಿತ್ವ ಅವ್ರದ್ದು. ಯಾಕಂದರೆ ನಾವು ಕಣ್ಣಾರೆ ನೋಡಿದ್ವಿ. BO ಇವತ್ತು ಸರಿ ಇಲ್ಲ ಅಂತ ಕೂಗ್ಬಿಡೋದು ನಾವು ಅಯೋಗ್ಯತನಾಗುತ್ತೆ. ನಾನು ಆ ಕೆಲಸ ಮಾಡಲ್ಲ. ಅದರಿಂದ ನಮಗೆ BO ಮೇಲೆ ಯಾವುದೇ ಇದಿಲ್ಲ. ಆಮೇಲೆ MLA ಅವ್ರ ಮೇಲೆ ಯಾರ ಮೇಲೂ ಇಲ್ಲ. ನಮ್ಮ ಮಕ್ಕಳು ಟಿ ಸಿ ಕೊಟ್ಬಿಡಿ ಅಷ್ಟೇ. ಇಲ್ಲ ನಿಮಗೆ ಮೇಡಮ್ನ ನಮಗೆ ಊರಿಗೆ ಸರ್ಕಾರಿ ಶಾಲೆ ಉಳಿಬೇಕು ಅಂದರೆ ಆ ಮೇಡಮ್ನ ನಾಳೆಯಿಂದ ಕಳಿಸ್ಬಾರ್ದು. ಯಾಕೆ ನಾಳೆಯಿಂದ ಅಂತ ಕೇಳ್ತೀನಿ ಅಂದರೆ ನಾನೊಂದು ಕ್ಲಾರಿಫಿಕೇಷನ್ ಆಗಲೇ ಕೊಟ್ಟೆ. ಇವತ್ತೊಂದು ಕೇಸ್ ಆಗಿರೋದು ನಾಳೆ 10 ಕೇಸ್ ಆಗಿ ನಮ್ಮ ಜನ ಸಾಯೋದು ಬೇಡ, ಕೋರ್ಟು ಕಚೇರಿ ಅಂತ ಸಾಯೋದು ಬೇಡ ಅನ್ನೋದಷ್ಟೇ ನಮ್ಮ ಬೇಡಿಕೆ, ಉದ್ದೇಶ. ಇನ್ಯಾವುದೇ ಇಲ್ಲ. ನಾವು ಯಾರ ವಿರುದ್ಧನೂ ಇಲ್ಲ. ವ್ಯವಸ್ಥೆ ಎಲ್ಲವೂ ಚೆನ್ನಾಗಿದೆ. ನಮಗೆ ನಮ್ಮ ಶಾಲೆ ಉಳಿಬೇಕು. ಶಾಲೆ ಉಳಿಬೇಕು ಅಂದರೆ ಆ ಮೇಡಮ್ ಬರಬಾರ್ದು, ಇಲ್ಲ ನಮ್ಮ ಮಕ್ಕಳು ಟಿ ಸಿ ಕೊಡಬೇಕು. ಇಲ್ಲ ನಾವು ನೆಮ್ಮದಿ ತೊಗೋತೀವಿ, ಇಲ್ಲ ಅವ್ರು ನೆಮ್ಮದಿ.